ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 13 ತತಃ ಶಂಖಾಶ್ಚ ಭೇರ್ಯಶ್ಚ ಪಾನವನಕ ಗೋಮುಖ ಸಾಹಸೈವಾಭ್ಯ ಹನ್ಯಂತಃ ಸ ಶಬ್ದಸ್ತುಮುಲೋ ಭವತ್. ಈ ಶ್ಲೋಕದ ಅರ್ಥ: ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಈ ಶ್ಲೋಕದ ಅರ್ಥ: ಮಹಾಭಾರತದಲ್ಲಿ ಯುದ್ಧದ ಪ್ರಾರಂಭದ ಮುನ್ನ ಭೀಷ್ಮ ಪಿತಾಮಹರು ವಿರೋಧಿ ಸೇನೆಯ ಮೇಲೆ ಭೀತಿ ಮೂಡಿಸುವ ಉದ್ದೇಶದಿಂದ ತಮ್ಮ ಶಂಖವನ್ನು ಊದಿದಾಗ ಅದನ್ನು ವಿಶೇಷ ಅಲೌಕಿಕ ಶಕ್ತಿ ಹೊಂದಿದಂತೆ ವರ್ಣಿಸಲಾಗಿಲ್ಲ. ಭೀಷ್ಮನ ಶಂಖದಿಂದ ಹೊರಬರುವ ನಾದವು ಕೇವಲ ಯುದ್ಧದ ಪ್ರಾರಂಭದ ಸೂಚನೆ ನೀಡುತ್ತಿದ್ದಂತೆ ಅದಕ್ಕೆ ಭೌತಿಕ ಮೌಲ್ಯ ಮಾತ್ರ ಇತ್ತು. ಆದರೆ ಪಾಂಡವರು ಯುದ್ಧಕ್ಕಾಗಿ ತಯಾರಾಗಿದ್ದಾಗ ಅವರ ಶಂಖಗಳಲ್ಲಿ ವಿಶೇಷತೆಯನ್ನು ನಾವು ಗಮನಿಸುತ್ತೇವೆ. ಕೃಷ್ಣನು ತಾನು ಹಿಡಿದ ಶಂಖವನ್ನು ಊದಿದಾಗ ಅದರ ನಾದವು ಅಲೌಕಿಕವಾಗಿ ಭೌತಿಕ ಹೋರಾಟವನ್ನು ಮೀರಿದ ರೀತಿಯಲ್ಲಿ ಶಕ್ತಿಶಾಲಿಯಾಗಿತ್ತು. ಈ ಶಂಖನಾದವು ಕೇವಲ ಶಬ್ದವಲ್ಲ, ಇದು ಯುದ್ಧದ ಫಲಿತಾಂಶವನ್ನು ಸೂಚಿಸುವ ಪ್ರಾತಿನಿಧಿಕ ಸಂಕೇತವಾಗಿತ್ತು. ಕೃಷ್ಣನ ಶಂಖದ ಅಲೌಕಿಕ ನಾದವು ಸ್ಪಷ್ಟವಾಗಿ ಸೂಚಿಸಿತು: ಈ ನಾದವು ಕೇಳಿದ ಎಲ್ಲ ಕಡೆ ಪಾಂಡವರ ಜಯ ನಿರೀಕ್ಷಿತವಾಗಿದೆ, ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಕದಲ್ಲಿದ್ದರೆ ಪಾಂಡವರು ಯಾವ ಕ್ಷೇತ್ರದಲ್ಲಿಯೂ ಸೋಲಿಸುವುದಿಲ್ಲ. ಈ ನಾದವು ಕೇವಲ ಶಬ್ದವಲ್ಲ, ಇದು ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣನ ದಿವ್ಯ ಶಕ್ತಿ ಹಾಗೂ ಭಾಗ್ಯದ ಸೂಚನೆ. ಪಾಂಡವರು ತಮ್ಮ ನೈಜ ಶಕ್ತಿಯೊಂದಿಗೆ ಯುದ್ಧ ಮಾಡಲು ಸಿದ್ಧರಾಗಿದ್ದರು. ಕೃಷ್ಣನ ಉಪಸ್ಥಿತಿ ಮತ್ತು ಶಂಖದ ನಾದವು ಅವರಿಗೆ ಅನಂತ ಶಕ್ತಿಯನ್ನು ನೀಡಿತು. ಇಲ್ಲಿ ಜಯಸ್ತು ಪಾಂಡುಪುತ್ರಾಣಾಂ ಯೇಷಾಂ ಪಕ್ಷೇ ಜನಾರ್ದನಃ ಎಂಬ ಶ್ಲೋಕದ ಅರ್ಥವನ್ನು ವಿವರಿಸಬಹುದು. ಅಂದರೆ ಯಾರು ಕೃಷ್ಣನೊಂದಿಗೆ ಇರುತ್ತಾರೆ ಅವರೆಲ್ಲರಿಗೊಪ್ಪು ಜಯವೂ ಭಾಗ್ಯವೂ ಸಿಗುತ್ತದೆ. ಭಾಗ್ಯಶ್ರೀ ಎಂದರೆ ದೇವರ ಅರ್ಥದಲ್ಲಿ ಜಯ ಮತ್ತು ಸೌಭಾಗ್ಯ, ಮತ್ತು ಅವರು ಎಂದಿಗೂ ತಮ್ಮ ಪತಿಯನ್ನು ಬಿಟ್ಟು ಒಬ್ಬಳೇ ಇರುವುದಿಲ್ಲ. ಕೃಷ್ಣನು ಅರ್ಜುನನೊಂದಿಗೆ ಇದ್ದಾಗ ಈ ಭಗವಾನ್ ನೀಡುವ ಭಾಗ್ಯಶ್ರೀ ಸಹ ಪಾಂಡವರ ಪಾಲಿಗೆ ಲಭ್ಯವಾಯಿತು. ಇದೇ ಅಲ್ಲದೆ ರಾಮಾಯಣ ಹಾಗೂ ಪುರಾಣಗಳಲ್ಲಿ ಹೇಳಿರುವಂತೆ ಕೃಷ್ಣನು ಅರ್ಜುನನಿಗೆ ನೀಡಿದ ರಥವು ತ್ರಿಲೋಕಗಳಲ್ಲಿ ಎಲ್ಲಿಯೇ ಹೋಗಲಿ ಯಾವ ದಿಕ್ಕಿನಲ್ಲಿಯೂ ವಿಜಯವನ್ನು ಸಾಧಿಸುವುದಾಗಿ ಕಂಡುಬರುತ್ತದೆ. ಅಂದರೆ ಯುದ್ಧ ಕ್ಷೇತ್ರದಲ್ಲಿ ಭೌತಿಕ ಶಕ್ತಿಯಷ್ಟೇ ಅಲ್ಲ, ದೈವಿಕ ಆಶೀರ್ವಾದವು ಪಾಂಡವರೊಂದಿಗೆ ಇರುವುದನ್ನು ಈ ರಥದ ವರದಾನದಿಂದ ಅರಿತುಕೊಳ್ಳಬಹುದು. ಕೃಷ್ಣನು ಮತ್ತು ಅರ್ಜುನನು ಕುಳಿತ ರಥವು ಕೇವಲ ಸಾಗುವ ಸಾಧನವಲ್ಲ, ಅದು ವಿಜಯದ ಸಂಕೇತವಾಗಿದೆ. ಈ ವಿಶ್ಲೇಷಣೆಯಿಂದ ಸ್ಪಷ್ಟವಾಗಿ ತಿಳಿದುಬರುತ್ತದೆ: ಮಹಾಭಾರತದ ಯುದ್ಧದಲ್ಲಿ ಜಯವು ನಿಖರವಾಗಿ ಭೌತಿಕ ಶಕ್ತಿಯಿಂದ ಮಾತ್ರ ನಿರ್ಧರಿಸಲ್ಪಟ್ಟದ್ದು ಅಲ್ಲ, ಅದು ದೈವಿಕ ಆಶೀರ್ವಾದ, ಭಾಗ್ಯಶ್ರೀ ಮತ್ತು ಶ್ರೇಷ್ಠ ತತ್ವಗಳ ಸಂಯೋಗದಿಂದ ನಿರ್ಧರಿಸಲ್ಪಟ್ಟದ್ದು. ಕೃಷ್ಣನ ಶಂಖವು ಈ ಅಲೌಕಿಕತೆಯನ್ನು ಸೂಚಿಸುವ ಪ್ರಮುಖ ಮಾರ್ಗವಾಗಿತ್ತು. ಶಬ್ದವು ಕೇಳಿದರೆ ಎದುರಿ ಪಕ್ಷಕ್ಕೆ ಮನಸ್ಸಿನಲ್ಲಿಯೇ ಭೀತಿ ಮೂಡುತ್ತಿತ್ತು, ಏಕೆಂದರೆ ಅಲೌಕಿಕ ಶಕ್ತಿ ಅರ್ಜುನನ ಪಕ್ಕದಲ್ಲಿ ಇದ್ದು ಜಯವನ್ನು ಖಚಿತಪಡಿಸುತ್ತಿತ್ತು. ಇದು ನಮಗೆ ಮಹಾಭಾರತದಿಂದ ಕಲಿಯಬೇಕಾದ ಮಹತ್ವದ ಪಾಠವನ್ನು ನೀಡುತ್ತದೆ. ಶಕ್ತಿಯೊಂದಿಗೆ ನೈತಿಕತೆ, ಧೈರ್ಯ ಹಾಗೂ ದೈವಿಕ ಆಶೀರ್ವಾದಗಳ ಸಮನ್ವಯದಲ್ಲಿ ಮಾತ್ರ ನಿಜವಾದ ಜಯ ಸಾಧಿಸಲಾಗುತ್ತದೆ. ಪಾಂಡವರ ವಿಷಯದಲ್ಲಿ ಕೃಷ್ಣನ ಶಂಖವು ಈ ಸಮಗ್ರತೆಯ ಸಂಕೇತವಾಗಿ ನಮ್ಮ ಮುಂದೆ ನಿಂತಿದೆ. ಮಹಾಭಾರತದ ಮಹಾಯುದ್ಧದಲ್ಲಿ ಯುದ್ಧದ ಪ್ರಾರಂಭದ ಸಮಯದಲ್ಲಿ ಶಬ್ದಮಾಲಿಕೆಯ ಪಾತ್ರ ಅಲೌಕಿಕ ಮತ್ತು ಸಂಕೇತಾತ್ಮಕವಾಗಿತ್ತು. ಭೀಷ್ಮನ ಶಂಖದ ಮೊದಲ ನಾದವು ಯುದ್ಧದ ಘಟ್ಟವನ್ನು ಸೂಚಿಸುವಂತೆ ಸಮಸ್ತ ಯೋಧರ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಭಯದ ಅಂಗಳವನ್ನು ಮೂಡಿಸಿತು. ಆದರೆ ಪಾಂಡವರ ಪಕ್ಕದಲ್ಲಿ ಕೃಷ್ಣನು ಶಂಖವನ್ನು ಊದಿದಾಗ ಅದರ ನಾದವು ಭೌತಿಕ ಶಬ್ದವಷ್ಟೇ ಅಲ್ಲ, ಅದು ದೈವಿಕ ಶಕ್ತಿ, ಭಾಗ್ಯ ಮತ್ತು ಜಯದ ಭವಿಷ್ಯದ ಸಂಕೇತವಾಗಿತ್ತು.
ಅದರಿಂದ ಉಂಟಾದ ದೈವಿಕ ಶಬ್ದವು ಸೀಮಿತವಲ್ಲ, ಸಮಗ್ರ ಯುದ್ಧಭೂಮಿಯನ್ನು ಪ್ರತಿಬಿಂಬಿಸುತ್ತಿತ್ತು. ಶಂಖಗಳೊಂದಿಗೆ ನಗಾರಿಗಳು, ರಣಕಹಳೆಗಳು, ತುತ್ತೂರಿಗಳು, ಕೊಂಬುಗಳು, ಈ ಎಲ್ಲ ಯುದ್ಧೋಪಕರಣಗಳ ಶಬ್ದಗಳು ಒಂದೇ ಹೊತ್ತಿಗೆ ಮೂಡಿದವು. ಅವುಗಳ ಸಂಯೋಜಿತ ಶಬ್ದವು ವೇದನಾತ್ಮಕ, ಭೀಕರ ಮತ್ತು ಅದ್ಭುತ ರೀತಿಯ ಆಗತೊಡಗಿಸಿತು. ಈ ಶಬ್ದವು ಕೇವಲ ಯುದ್ಧದ ಪ್ರಾರಂಭದ ಸಂಕೇತವಲ್ಲ, ಅದು ಯುದ್ಧಭೂಮಿಯಲ್ಲಿ ಭಯ, ಹೋರಾಟದ ತೀವ್ರತೆ ಮತ್ತು ವಿಜಯದ ನಿರೀಕ್ಷೆಯ ಸಂಕೇತವಾಯಿತು. ಈ ಶಬ್ದ ಸಮೂಹದ ಪ್ರಮುಖ ಅಂಶವೆಂದರೆ ಇದು ಯುದ್ಧದಲ್ಲಿ ಭಾಗ್ಯ ಮತ್ತು ದೈವಿಕ ಆಶೀರ್ವಾದದ ಸಂಕೇತವನ್ನು ಒಟ್ಟುಗೂಡಿಸುತ್ತದೆ. ಶಬ್ದವು ಅನೇಕ ದಿಕ್ಕಿನಿಂದ ಬರುವಂತೆ ಭಾಸವಾಗಿತ್ತು. ಶಬ್ದದ ತೀವ್ರತೆ ಎಲ್ಲರ ಮನಸ್ಸಿನಲ್ಲಿಯೂ ಅನುಭವಿಸಲ್ಪಟ್ಟಿತು. ಪ್ರತಿಯೊಬ್ಬ ಯೋಧನು ಈ ಶಬ್ದದಿಂದ ಉತ್ಸಾಹ, ಧೈರ್ಯ ಮತ್ತು ಭೀತಿಯ ಮಿಶ್ರಿತ ಅನುಭವವನ್ನು ಪಡೆದನು. ಶಬ್ದವು ಕೇವಲ ಶಬ್ದವಲ್ಲ, ಅದು ಯುದ್ಧಭೂಮಿಯಲ್ಲಿ ನಡೆಯುವ ಕಾನೂನುಗಳನ್ನು ಮೀರಿದ ಅಲೌಕಿಕ ಚಿಹ್ನೆಯಾಗಿ ವಿಜಯವನ್ನು ಸೂಚಿಸಿತು. ಕೃಷ್ಣನ ಶಂಖದ ಈ ನಾದವು ಪಾಂಡವರ ಹೋರಾಟಕ್ಕೆ ಆಧ್ಯಾತ್ಮಿಕ ಶಕ್ತಿ ನೀಡಿತು. ಶಬ್ದದ ಅನೇಕ ಪರಿಮಾಣಗಳು, ಶ್ರವಣ, ಮನಸ್ಸು, ಹೃದಯ ಎಲ್ಲಕ್ಕೂ ಸ್ಪಂದಿಸಿ ಪಾಂಡವರ ಧೈರ್ಯವನ್ನು ಹೆಚ್ಚಿಸಿತು. ಆದರೆ ವಿರೋಧಿ ಸೇನೆಯಲ್ಲಿ ಶಂಕೆ, ಭಯ ಮತ್ತು ಆತಂಕವನ್ನು ಮೂಡಿಸಿತು. ನಗಾರಿಗಳ ದೋಣಿ, ತುತ್ತೂರಿಗಳ ಜೋರ, ಕೊಂಬುಗಳ ಘೋಷ ಎಲ್ಲವೂ ಒಂದಾಗಿ ಸತ್ಯ, ಧರ್ಮ ಮತ್ತು ದೈವಶಕ್ತಿ ಬಳಲುವ ಮಹಾಯುದ್ಧದ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿತು. ಇದು ನಮಗೆ ತೋರಿಸುತ್ತದೆ, ಮಹಾಭಾರತದಲ್ಲಿ ಯುದ್ಧವು ಕೇವಲ ಶಸ್ತ್ರಾಸ್ತ್ರದ ಹೋರಾಟವಲ್ಲ, ಶಬ್ದ, ಸಂಕೇತ, ದೈವಿಕ ನಾದ, ಭಾಗ್ಯ ಮತ್ತು ಧರ್ಮ ಈ ಎಲ್ಲ ಅಂಶಗಳ ಸಮನ್ವಯದಲ್ಲಿ ನಿಜವಾದ ಜಯ ನಿರ್ಧಾರವಾಗುತ್ತದೆ. ಶಂಖ, ನಗಾರಿಗಳು, ತುತ್ತೂರಿಗಳು ಮತ್ತು ಕೊಂಬುಗಳು ಯುದ್ಧದಲ್ಲಿ ಶಬ್ದಮಯ ಚಕ್ರವನ್ನು ಸೃಷ್ಟಿಸಿ ಯೋಧರ ಮನಸ್ಸಿನಲ್ಲಿ ದೈವಿಕ ಪ್ರೇರಣೆ ಮತ್ತು ಧೈರ್ಯವನ್ನು ಮೂಡಿಸುತ್ತವೆ. ಮಹಾಭಾರತದಲ್ಲಿ ಯುದ್ಧಭೂಮಿಯ ದೃಶ್ಯವನ್ನು ಶತಮಾನಗಳಿಂದಲೇ ಭಾರತೀಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸ್ಮರಣೆಯಲ್ಲಿ ವಿಶೇಷ ಸ್ಥಾನವೆತ್ತಿಕೊಂಡಿದೆ. ಈ ಯುದ್ಧಭೂಮಿ ಕೇವಲ ಪಾಂಡವರು ಮತ್ತು ಕೌರವರ ನಡುವಿನ ಭೌತಿಕ ಸಂಘರ್ಷಕ್ಕೆ ಮಾತ್ರ ಸೀಮಿತವಲ್ಲ, ಅದು ಮನೋವೈಜ್ಞಾನಿಕ, ಆಧ್ಯಾತ್ಮಿಕ ಹಾಗೂ ದೈವಿಕ ಆಯಾಮಗಳನ್ನು ಒಳಗೊಂಡಿರುವ ದೃಶ್ಯವಾಗಿದೆ. ಯುದ್ಧ ಆರಂಭದ ಕ್ಷಣಗಳಲ್ಲಿ ಶಬ್ದಗಳ ಮಹತ್ವವು ಬಹುಮಟ್ಟಿಗೆ ವ್ಯಕ್ತವಾಗುತ್ತದೆ. ಭೀಷ್ಮ ಪಿತಾಮಹರು ತಮ್ಮ ಶಂಖವನ್ನು ಊದಿದಾಗ ಅದು ಯುದ್ಧಕ್ಕೆ ಸಿದ್ಧತೆ ನೀಡಿತು. ಆದರೆ ಈ ಸಮಯದಲ್ಲಿ ಶಬ್ದವು ಕೇವಲ ಭೌತಿಕ ಪ್ರಮಾಣದ ಯುದ್ಧದ ಘೋಷಣೆಯಂತೆ ಮಾತ್ರವಿತ್ತು. ಅದರಲ್ಲಿ ದೈವಿಕ ಅಥವಾ ಭಗವದ್ಭಕ್ತಿಯಿಂದ ಸ್ಫೂರ್ತಿಗೊಳ್ಳುವ ಅಲೌಕಿಕ ಪ್ರಭಾವವಿಲ್ಲ. ಆದರೆ ಕೃಷ್ಣನು ಪಾಂಡವರ ಪಕ್ಕದಲ್ಲಿ ಶಂಖವನ್ನು ಊದಿದಾಗ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಶಬ್ದವು ಕೇವಲ ಆಕಾಶದಲ್ಲಿ ಪ್ರತಿಧ್ವನಿಸುವ ಧ್ವನಿಯಾಗಿರುವುದಲ್ಲದೆ ಅದರಲ್ಲಿ ದೈವಿಕ ಶಕ್ತಿ, ಭಾಗ್ಯ ಮತ್ತು ಜಯದ ಸಂಕೇತವೂ ಸೇರಿದೆ. ಈ ಶಬ್ದವನ್ನು ಪಾಂಡವರ ಮನಸ್ಸಿನಲ್ಲಿ ಧೈರ್ಯ, ದೃಢತೆ ಮತ್ತು ಉತ್ಸಾಹವನ್ನು ಮೂಡಿಸುವ ಪ್ರಭಾವವಿದೆ. ವಿರೋಧಿ ಸೇನೆಯ ಮನಸ್ಸಿನಲ್ಲಿ ಅದೇ ಶಬ್ದ ಭಯ, ಆತಂಕ ಮತ್ತು ಸಂಶಯವನ್ನು ಇರಿಸುತ್ತದೆ. ಯುದ್ಧಭೂಮಿಯ ಶಬ್ದಮಾಲೆಯು ಕೇವಲ ಶಂಖಗಳೊಂದಿಗೆ ಮಾತ್ರ ಅಲ್ಲ, ನಗಾರಿಗಳು, ತುತ್ತೂರಿಗಳು, ಕೊಂಬುಗಳು ಸೇರಿದಂತೆ ವಿವಿಧ ಶಬ್ದೋಪಕರಣಗಳ ಸಮ್ಮಿಶ್ರಣದಿಂದಾಗಿ ಮತ್ತಷ್ಟು ಪರಿಣಾಮಕಾರಿಯಾಗುತ್ತದೆ. ಈ ಶಬ್ದಗಳು ಒಟ್ಟಾಗಿ ಉತ್ಪನ್ನವಾಗುವ ಧ್ವನಿ, ಸಂಕೇತ ಮತ್ತು ಲಯವು ಯುದ್ಧದಲ್ಲಿ ಭಾಗ್ಯಶ್ರೀ, ಧೈರ್ಯ, ಜಯ ಮತ್ತು ಭೀತಿಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ. ಶಬ್ದವು ಕೇವಲ ಕಿವಿಗೆ ಮಾತ್ರ ಅಲ್ಲ, ಯುದ್ಧಭೂಮಿಯ ಪ್ರತಿಯೊಬ್ಬ ಯೋಧನ ಮನಸ್ಸಿಗೆ ಸ್ಪಂದಿಸುತ್ತದೆ. ಪಾಂಡವರ ಮನಸ್ಸಿನಲ್ಲಿ ಧೈರ್ಯ ಮತ್ತು ದೃಢತೆಯನ್ನು ಉಂಟುಮಾಡುತ್ತಾ ವಿರೋಧಿಯ ಮನಸ್ಸಿನಲ್ಲಿ ಆತಂಕ ಮತ್ತು ಭಯವನ್ನು ಮೂಡಿಸುತ್ತದೆ. ಭಾಷ್ಯಾತ್ಮಕ ದೃಷ್ಟಿ, ಭೌತಿಕ ಶಬ್ದಗಳು ಮಾತ್ರವಲ್ಲ, ಅವು ದೈವಿಕ ಶಕ್ತಿ, ಭಗವಾನ್ ಕೃಷ್ಣನ ಆಶೀರ್ವಾದ ಮತ್ತು ಯುದ್ಧದಲ್ಲಿ ಭಾಗ್ಯಶ್ರೀಯ ಸಂಕೇತವನ್ನು ತರುವುದನ್ನು ಸ್ಪಷ್ಟಪಡಿಸುತ್ತವೆ.
ಪ್ರತಿಯೊಂದು ಶಬ್ದ ಶಂಖ, ನಗಾರಿ, ತುತ್ತೂರಿ, ಕೊಂಬು ಯೋಧನ ಮನಸ್ಸಿನಲ್ಲಿ ನಿರಂತರ ಸ್ಪಂದನೆಯನ್ನು ಉಂಟುಮಾಡುತ್ತದೆ. ಶಬ್ದವು ಆಧ್ಯಾತ್ಮಿಕ ಶಕ್ತಿ ನೀಡುವ ಮೂಲಕ ಧೈರ್ಯ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಮೂಲಕ ಪಾಂಡವರ ಜಯವನ್ನು ಖಚಿತಗೊಳಿಸುತ್ತದೆ. ದ್ವೈತ ದೃಷ್ಟಿಕೋನ. ದ್ವೈತ ಸಿದ್ಧಾಂತದಲ್ಲಿ ಭಗವಾನ್ ಮತ್ತು ಜೀವಿ ಸ್ಪಷ್ಟವಾಗಿ ವಿಭಿನ್ನರು. ಶಬ್ದವು ಭಗವಾನ್ ಕೃಷ್ಣನ ಅನುಗ್ರಹ, ಭಾಗ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ. ಪಾಂಡವರು ಜಯವನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರು ದೇವರೊಂದಿಗೆ ಇದ್ದಾರೆ. ಈ ದೃಷ್ಟಿಯಲ್ಲಿ ಶಬ್ದವು ದೇವರ ಇಚ್ಛೆಯನ್ನು, ಅವರ ಪಾಕ್ಷಿಕ ಆಶೀರ್ವಾದವನ್ನು ಪ್ರಕಟಿಸುತ್ತದೆ. ಜಯವು ಪಾಂಡವರ ಸ್ವಂತ ಶಕ್ತಿಯಿಂದಲೇ ಸಾಧ್ಯವಲ್ಲ, ಅದು ದೇವರ ಸಹಾಯ ಮತ್ತು ಭಾಗ್ಯದಿಂದ ನಿರ್ಧಾರವಾಗುತ್ತದೆ. ಅದ್ವೈತ ದೃಷ್ಟಿಕೋನ. ಅದ್ವೈತ ಸಿದ್ಧಾಂತದಲ್ಲಿ ಭಗವಾನ್ ಮತ್ತು ಜೀವಿ ಒಂದೇ ಆತ್ಮದಲ್ಲಿ ಅಂತರಂಗವಾಗಿರುವುದರಿಂದ ಶಬ್ದವು ಭೌತಿಕವಾಗಿದ್ದರೂ ಅದರ ತತ್ವಾರ್ಥವು ಮನಸ್ಸಿನ ಆಧ್ಯಾತ್ಮಿಕ ಜಾಗೃತಿಗೆ ದಾರಿ ತೋರಿಸುತ್ತದೆ. ವಿಜಯ ಸೋಲು ಕೇವಲ ಮನೋಭಾವ ಮತ್ತು ಆತ್ಮಸಾಕ್ಷಾತ್ಕಾರದ ಸಂಕೇತ. ಶಬ್ದವು ಅಹಂ ಬ್ರಹ್ಮಾಸ್ಮಿ ತತ್ವದಂತೆ ಜೀವನ ಮತ್ತು ಯುದ್ಧದ ಸಂಪೂರ್ಣತೆಯನ್ನು ಸಂಕೇತಿಸುತ್ತದೆ. ಶಬ್ದವು ಯೋಧನ ಮನಸ್ಸಿನಲ್ಲಿ ಆತ್ಮಜ್ಞಾನ, ಧೈರ್ಯ ಮತ್ತು ಅಚಲ ದೃಢತೆಯನ್ನು ಹುಟ್ಟಿಸುತ್ತದೆ. ವಿಶಿಷ್ಟಾದ್ವೈತ ದೃಷ್ಟಿಕೋನ. ವಿಶಿಷ್ಟಾದ್ವೈತದಲ್ಲಿ ಆತ್ಮ ಮತ್ತು ಭಗವಾನ್ ವಿಭಿನ್ನರೂ ಸಹ ಪರಸ್ಪರ ಸಂಬಂಧ ಹೊಂದಿರುತ್ತಾರೆ. ಕೃಷ್ಣನ ಶಂಖದ ನಾದವು ಪಾಂಡವರೊಂದಿಗೆ ಭಗವಾನ್ ಅವರ ಅನುಗ್ರಹ, ಭಾಗ್ಯಶ್ರೀ ಮತ್ತು ಶಕ್ತಿಯ ಸಂಪೂರ್ಣ ಸಹಕಾರವನ್ನು ತೋರಿಸುತ್ತದೆ. ಶಬ್ದವು ಕೇವಲ ಧ್ವನಿಯಷ್ಟೇ ಅಲ್ಲ, ಅದು ಭಗವಾನ್ ಆತ್ಮ ಸಂಬಂಧದ ಫಲಿತಾಂಶ, ಭಾಗ್ಯಶ್ರೀಯ ಯಥಾರ್ಥತೆಯ ಸಂಕೇತ. ಶಬ್ದವು ಮನಸ್ಸಿನಲ್ಲಿ ಧೈರ್ಯ, ವಿಶ್ವಾಸ ಮತ್ತು ಜಯದ ನಿಶ್ಚಿತತೆಯನ್ನು ಮೂಡಿಸುತ್ತದೆ. ತೀರ್ಮಾನಾತ್ಮಕ ವಿಶ್ಲೇಷಣೆ. ಶಂಖಗಳು, ನಗಾರಿಗಳು, ತುತ್ತೂರಿಗಳು ಮತ್ತು ಕೊಂಬುಗಳ ಸಂಯೋಜಿತ ಶಬ್ದವು ಯುದ್ಧದ ದೃಶ್ಯವನ್ನು ಮಾತ್ರ ಚಿತ್ರಿಸುವುದಿಲ್ಲ, ಇದು ಜೀವನ, ಧೈರ್ಯ, ಭಾಗ್ಯ, ಭಗವಾನ್ ಆತ್ಮ ಸಂಬಂಧ ಹಾಗೂ ದೈವಿಕ ಶಕ್ತಿಯ ಸಂಕೇತವಾಗಿದೆ. ಶಬ್ದವು ಕೇವಲ ಕಿವಿಗೆ ಅಲ್ಲ, ಮನಸ್ಸಿಗೆ, ಆತ್ಮಕ್ಕೆ ಮತ್ತು ದೈವಿಕ ಪ್ರಭಾವಕ್ಕೆ ಸ್ಪಂದಿಸುತ್ತದೆ. ಶಬ್ದಮಾಲೆ ಪಾಂಡವರ ಜಯ, ಧೈರ್ಯ ಮತ್ತು ಭಗವಾನ್ ಕೃಷ್ಣನ ಆಶೀರ್ವಾದದ ಸಂಕೇತವಾಗಿದೆ. ಈ ರೀತಿಯ ವಿಶ್ಲೇಷಣೆಯ ಮೂಲಕ ಮಹಾಭಾರತದ ಯುದ್ಧಭೂಮಿಯ ಶಬ್ದಗಳು ಕೇವಲ ಯುದ್ಧದ ನಾದವಲ್ಲ, ಅದು ಭಗವದ್ಭಕ್ತಿ, ಧೈರ್ಯ, ಮನೋವೈಜ್ಞಾನಿಕ ಸಂಘರ್ಷ, ಆಧ್ಯಾತ್ಮಿಕ ಜಾಗೃತಿ ಮತ್ತು ಭಾಗ್ಯಶ್ರೀಯ ಸಂಕೇತವಾಗಿ ಕಾಣಿಸುತ್ತದೆ. ಪಾಂಡವರ ಯಶಸ್ಸು ಕೇವಲ ಶಕ್ತಿಯ ಪರಿಣಾಮವಲ್ಲ, ಅದು ಶಬ್ದಮಾಲೆಯ ಮೂಲಕ ವ್ಯಕ್ತವಾಗುವ ದೇವರ ಅನುಗ್ರಹ, ಆತ್ಮಶಕ್ತಿ ಮತ್ತು ಭಗವಾನ್ ಆತ್ಮ ಸಂಬಂಧದ ಫಲಿತಾಂಶವಾಗಿದೆ. ಮಾನವನ ಜೀವನವು ಹಲವು ಸಂಕಷ್ಟಗಳು, ಸವಾಲುಗಳು ಮತ್ತು ನಿರ್ಧಾರಗಳ ಮೇಳವಾಗಿದೆ. ಮಹಾಭಾರತದ ಯುದ್ಧಭೂಮಿಯಲ್ಲಿ ಪಾಂಡವರು ಅನುಭವಿಸಿದ ಶಬ್ದಮಾಲೆಯ ಪ್ರಭಾವವು ಕೇವಲ ಯುದ್ಧದಲ್ಲಿ ಜಯ ಸಾಧಿಸಲು ಮಾತ್ರವಲ್ಲ, ಜೀವನದಲ್ಲಿ ಯಶಸ್ಸನ್ನು ಹಾದುಹಾಕುವ ಪಾಠವನ್ನು ನಮಗೆ ಕೊಡುತ್ತದೆ. ವೀರೇಂದ್ರನ ಶಬ್ದ ಮತ್ತು ಪಾಂಡವರ ಧೈರ್ಯವನ್ನು ದೃಷ್ಟಾಂತವಾಗಿ ತೆಗೆದುಕೊಂಡು ಈ ತತ್ವಾರ್ಥಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ವಿಶ್ಲೇಷಿಸಬಹುದು. ಪ್ರಥಮವಾಗಿ, ಧೈರ್ಯ ಮತ್ತು ಮನಸ್ಸಿನ ಶಕ್ತಿ ಮಹತ್ವವನ್ನು ಹೊಂದಿವೆ. ಕಥೆಯಲ್ಲಿ ವೀರೇಂದ್ರನು ತನ್ನ ಶಂಖವನ್ನು ಊದಿ ಯೋಧರ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿದಂತೆ ನಮ್ಮ ಜೀವನದಲ್ಲಿಯೂ ಸಂಕಷ್ಟಗಳ ಎದುರಿಸುವ ಸಮಯದಲ್ಲಿ ಧೈರ್ಯವು ಮಹತ್ವದ್ದಾಗಿದೆ. ಕೇವಲ ಭೌತಿಕ ಶಕ್ತಿ ಅಥವಾ ಯೋಗ್ಯತೆ ಸಾಕಾಗುವುದಿಲ್ಲ. ಧೈರ್ಯವಿಲ್ಲದೆ ಯಾವುದೇ ಪ್ರಯತ್ನವೂ ಫಲಪ್ರದವಾಗದು. ಧೈರ್ಯವು ಮನಸ್ಸಿನ ಶಕ್ತಿ, ಆತ್ಮವಿಶ್ವಾಸ ಮತ್ತು ದೃಢನಿಷ್ಠೆಯನ್ನು ಹೊರಹೊಮ್ಮಿಸುತ್ತದೆ. ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸುವಾಗ ಭಯಭೀತಿಯಿಂದ ಹಿಂಜರಿಯುವುದು ಬದಲಾಗಿ ಆತ್ಮವಿಶ್ವಾಸ ಮತ್ತು ಸ್ಥಿರನಿಷ್ಠೆಯಿಂದ ಕ್ರಮ ಕೈಗೊಳ್ಳುವುದು ಫಲಿತಾಂಶಕ್ಕೆ ದಾರಿ ತೆರೆದಂತೆ ಆಗುತ್ತದೆ.
ದ್ವಿತೀಯವಾಗಿ, ಭಗವಾನ್ ಆತ್ಮ ಸಂಬಂಧವು ಜೀವನದಲ್ಲಿ ನಿರ್ಧಾರಶೀಲತೆ ಮತ್ತು ಶಕ್ತಿ ನೀಡುತ್ತದೆ. ಕಥೆಯಲ್ಲಿ ಪಾಂಡವರ ಜಯವು ದೇವರ ಅನುಗ್ರಹದಿಂದ ಸಾಧ್ಯವಾಯಿತು. ಇದು ನಮಗೆ ಹೇಳುತ್ತದೆ, ಜೀವನದಲ್ಲಿ ನಾವು ಯಾವುದಕ್ಕೂ ಒಬ್ಬರಂತೆ ಎದುರಿಸುವುದಿಲ್ಲ. ನಮ್ಮ ಶ್ರಮದೊಂದಿಗೆ ದೇವರ ಆಶೀರ್ವಾದ ಮತ್ತು ಮೇಲ್ವಿಚಾರಕ ಶಕ್ತಿಯ ಮೇಲೆ ನಂಬಿಕೆ ಇರಬೇಕು. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳು, ಧ್ಯಾನ, ಪ್ರಾರ್ಥನೆ, ಮಂತ್ರ ಜಪ ಮತ್ತು ಶ್ರದ್ಧೆ ಜೀವನದಲ್ಲಿ ಆತ್ಮಶಕ್ತಿಯನ್ನು ಬಲಪಡಿಸುತ್ತವೆ. ದೇವರ ಆಶೀರ್ವಾದ ಮತ್ತು ಮಾರ್ಗದರ್ಶನವು ಸಂಕಷ್ಟಗಳಲ್ಲಿ ಮಾರ್ಗದರ್ಶನ ನೀಡುತ್ತದೆ ಮತ್ತು ನಮ್ಮ ದೃಷ್ಟಿಯನ್ನು ದೃಢಗೊಳಿಸುತ್ತದೆ. ಮೂರನೆಯ ತತ್ವಾರ್ಥ, ಭಾಗ್ಯ ಮತ್ತು ಸಂದರ್ಭ ಶಕ್ತಿ ಜೀವನೆಯನ್ನು ರೂಪಿಸುತ್ತದೆ. ವೀರೇಂದ್ರನ ಶಬ್ದವು ಯಶಸ್ಸಿಗೆ ಪೂರಕವಾಗಿದ್ದಂತೆ ಜೀವನದಲ್ಲಿಯೂ ನಮಗೆ ಒದಗುವ ಅವಕಾಶಗಳು, ಸಮಯ ಮತ್ತು ಪರಿಸ್ಥಿತಿಗಳು ಮಹತ್ವವನ್ನು ಹೊಂದಿವೆ. ಯಾವ ಸಮಯದಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ತಿಳಿದಿರುವುದು. ಹಾಗೆಯೇ ಜೀವನದಲ್ಲಿ ಅವಕಾಶಗಳನ್ನು ಗುರುತಿಸಿ ಶ್ರಮವನ್ನು ಸರಿಯಾದ ಮಾರ್ಗದಲ್ಲಿ ಹೂಡಬೇಕು. ನಮ್ಮ ಪ್ರಯತ್ನವು ಫಲಿತಾಂಶಕ್ಕೆ ತಲುಪಲು ಸಮಯ, ಸಂದರ್ಭ ಮತ್ತು ಪರಿಸ್ಥಿತಿಗಳ ಸಹಕಾರ ಅಗತ್ಯ. ಭಾಗ್ಯಶ್ರೀಯ ಮೆಲುಕು ಇಲ್ಲದೆ ಶ್ರಮವು ಸಕಾಲಿಕ ಪರಿಣಾಮ ನೀಡದು. ನಾಲ್ಕನೆಯದು, ಸಂಕೇತ ಮತ್ತು ಚಿಹ್ನೆಗಳ ಶಕ್ತಿ. ಮಹಾಭಾರತದಲ್ಲಿ ಶಂಖ, ನಗಾರಿ, ತುತ್ತೂರಿ, ಕೊಂಬುಗಳು ಯೋಧರ ಮನಸ್ಸಿನಲ್ಲಿ ಪ್ರಭಾವ ಬೀರಿದಂತೆ ನಮ್ಮ ಜೀವನದಲ್ಲಿಯೂ ಚಿಹ್ನೆಗಳು. ಅಭ್ಯಾಸಗಳು, ಧ್ಯಾನ ಮತ್ತು ಸಕಾರಾತ್ಮಕ ಮಂತ್ರಗಳು ಆತ್ಮಶಕ್ತಿಯನ್ನು ಜಾಗೃತಗೊಳಿಸುತ್ತವೆ. ಉದಾಹರಣೆಗೆ, ಪ್ರತಿದಿನ ಧ್ಯಾನ ಮಾಡುವ ಮೂಲಕ ಆತ್ಮಶಕ್ತಿಯನ್ನು ವೃದ್ಧಿಸಬಹುದು. ಧೈರ್ಯವರ್ಧಕ ಮಾತುಗಳು ಅಥವಾ ಓದಿನ ಆಧ್ಯಾತ್ಮಿಕ ಪುಸ್ತಕಗಳು ಮನಸ್ಸಿನಲ್ಲಿ ಉತ್ಸಾಹ, ಧೈರ್ಯ ಮತ್ತು ಸ್ಥಿರತೆಯನ್ನು ಉಂಟುಮಾಡುತ್ತವೆ. ಐದನೆಯದಾಗಿ, ಒಕ್ಕೂಟ ಮತ್ತು ಸಹಕಾರವು ಮಹತ್ವವನ್ನು ಹೊಂದಿದೆ. ಕಥೆಯಲ್ಲಿ ಯೋಧರು ಒಟ್ಟಾಗಿ ಶಬ್ದಮಾಲೆಯ ಪ್ರಭಾವವನ್ನು ಅನುಭವಿಸಿದಂತೆ ಜೀವನದಲ್ಲಿಯೂ ಸಮಾಜ, ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸಬಹುದು. ಒಕ್ಕೂಟವು ಸಹಾಯ, ಪ್ರೇರಣೆ ಮತ್ತು ಬಲವರ್ಧನೆ ನೀಡುತ್ತದೆ. ಏಕಾಂಗಿತನದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಭಯ ಮತ್ತು ಆತಂಕ ಹೆಚ್ಚಾಗಬಹುದು. ಆದರೆ ಒಕ್ಕೂಟದಲ್ಲಿ ಸಕಾರಾತ್ಮಕ ಶಕ್ತಿಯ ಒಗ್ಗೂಡಿಕೆ ಯಶಸ್ಸನ್ನು ಸುಲಭಗೊಳಿಸುತ್ತದೆ. ಇನ್ನು ಕೊನೆಗೆ, ಮನಸ್ಸಿನ ಪ್ರತಿಬಿಂಬ ಮತ್ತು ಸೃಜನಾತ್ಮಕ ಶಕ್ತಿಯ ಮಹತ್ವ. ಶಬ್ದವು ಕೇವಲ ಕಿವಿಗೆ ಅಲ್ಲ, ಯೋಧರ ಮನಸ್ಸಿಗೆ ಸ್ಪಂದಿಸಿತು. ಜೀವನದಲ್ಲಿಯೂ ಮನಸ್ಸು ಪ್ರಬಲವಾಗಿದ್ದಾಗ ಮಾತ್ರ ಸೃಜನಾತ್ಮಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಬಹುದು. ಸಮಸ್ಯೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಮತ್ತು ಸೃಜನಾತ್ಮಕವಾಗಿ ಪರಿಹಾರ ಕಂಡುಹಿಡಿಯಲು ಮನಸ್ಸಿನ ಸ್ಪಂದನೆ ಮತ್ತು ಪ್ರಬಲ ಧೈರ್ಯ ಅಗತ್ಯ. ಈ ಎಲ್ಲ ತತ್ವಾರ್ಥಗಳು ಸೇರಿ ವ್ಯಕ್ತಿಯ ಜೀವನದಲ್ಲಿ ದೈಹಿಕ ಶಕ್ತಿ ಮಾತ್ರವಲ್ಲ, ಮನಸ್ಸಿನ ಶಕ್ತಿ, ಆತ್ಮವಿಶ್ವಾಸ, ದೇವರ ಅನುಗ್ರಹ, ಸಹಕಾರ, ಭಾಗ್ಯಶ್ರೀ ಮತ್ತು ಸೃಜನಾತ್ಮಕ ದೃಷ್ಟಿಕೋನಗಳಿಂದ ಜೀವನವನ್ನು ಯಶಸ್ವಿಯಾಗಿ ಸಾಗಿಸಲು ನೆರವಾಗುತ್ತವೆ. ಶಬ್ದಮಾಲೆಯಂತೆ ಈ ತತ್ವಾರ್ಥಗಳು ಮನಸ್ಸಿನ ಪ್ರತಿಬಿಂಬದಲ್ಲಿ ಪ್ರತಿದಿನ ಸ್ಪಂದಿಸಬೇಕು. ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ಧೈರ್ಯದಿಂದ ಮುನ್ನಡೆಯುವುದು, ದೇವರ ಅನುಗ್ರಹಕ್ಕೆ ನಂಬಿಕೆ ಇಡುವುದು, ಪರಿಸ್ಥಿತಿಯನ್ನು ಗೌರವಿಸುವುದು. ಚಿಹ್ನೆಗಳು ಮತ್ತು ಅಭ್ಯಾಸಗಳಿಂದ ಮನಸ್ಸನ್ನು ಜಾಗೃತಗೊಳಿಸುವುದು ಮತ್ತು ಸಹಕಾರದಿಂದ ಕಾರ್ಯನಿರ್ವಹಿಸುವುದರಿಂದಲೇ ವ್ಯಕ್ತಿಯ ಯಶಸ್ಸು ಖಚಿತವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.